ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಹೋಟೆಲ್ಗಳಲ್ಲಿ ಮಾಡುವಂತಹ ವೆಜಿಟೇಬಲ್ ಪಲಾವ್ ಯಾವ ಥರ ಮನೆಯಲ್ಲಿ ಮಾಡೋದು, ಯಾಕೆ ವೆಜಿಟೇಬಲ್ ಪಲಾವು ಮನೆಯಲ್ಲಿ ಮಾಡಿದ್ರೆ ಹೋಟೆಲ್ ಸ್ಟೈಲ್ ಬರೋಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಚಿಂತೆ ಬೇಡ, ಈ ವಿಡಿಯೋ ನೋಡಿ ನಿಮಗೆ ಆ ಟೆನ್ಷನ್ ಹೋಗುತ್ತೆ. A1 ಆಗಿ ಬರುತ್ತೆ ಪಲಾವು, ಸೇಮ್ ಆಸ್ ಇಟ್ ಯೂಸ್ ಹೋಟೆಲಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೀನೇನೋ, ಏನಪ್ಪ ಹೋಟೆಲಲ್ಲೇ ತಿಂದಂಗೆ ಇದೆಯಲ್ಲ ಅನ್ನೋ ಫೀಲ್ ನಿಮಗೆ ಬರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ನೋಟಿಫಿಕೇಶನ್ ನಿಮಗೆ ಬದಲು ಬರುತ್ತೆ. ಸೇಮ್ ಆಸ್ ಇಟ್ ಯೂಸ್ ಹೋಟೆಲಲ್ಲಿ ಕುತ್ಕೊಂಡು ತಿಂದಷ್ಟೇ ಫೀಲ್ ಆಗುತ್ತೆ ಫ್ರೆಂಡ್ಸ್. ಅಷ್ಟೊಂದು ಸಖತ್ ಟೇಸ್ಟ್ ಕೊಡುತ್ತೆ ಈ ಪಲಾವು. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ಥರ ಮಾಡೋದು ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ನಾನಿಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದು ತರಕಾರಿ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟ್, ನೌಕಲ್ ತಗೊಂಡಿದ್ದೀನಿ, ಹಸಿ ಬಟಾಣಿ ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಪ್ರತಿಯೊಂದು ಥರದ ತರಕಾರಿ ತಗೊಂಡಿದ್ದೀನಿ. ವೆಜಿಟೇಬಲ್ ಪಲಾವ್ ಆಗಿರೋದ್ರಿಂದ ತರಕಾರಿ ಬೇಕೇ ಆಗುತ್ತಲ್ಲ. ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಹೂಕೋಸು ಬಂದುಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ, ಅದು ಲಾಸ್ಟಲ್ಲಿ ಹಾಕ್ತೀನಿ. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಪಲ್ ಟೊಮೊಟೊ 2 ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದು. ಕೊತ್ತಿಂಬರಿ ಪುದೀನ ಒಂದು ಮುಷ್ಟಿಯಷ್ಟು ಚೆನ್ನಾಗಿ ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅಂದರೆ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 6ರಿಂದ 7 ಹಸಿಮೆಣಸಿನ್ಕಾಯಿ, ಕಪ್ ಮೆಣಸು, ಚಕ್ಕೆ ಲವಂಗ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಫುಲ್ಲು ಒಂದು 2 ಮುಷ್ಟಿಯಷ್ಟು ಕೊತ್ತಿಮೀರಿ, 2 ಮುಷ್ಟಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಇದೇ ಮೈನ್ ಬೇಕಾಗಿರೋದು. ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಗ್ರೈಂಡ್ ಮಾಡಿರೋಂತಹ ಕೊಬ್ಬರಿನ ಇಟ್ಕೊಂಡಿದ್ದೀನಿ. ನನ್ನಲ್ಲೆಲ್ಲ ಕೊಬ್ಬರಿ ಹಾಕಿ ಮಾಡೋದು ಪಲಾವು, ತುಂಬ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಕೊಬ್ಬರಿ ಹಾಕ್ಬಿಟ್ಟು. ಇಲ್ಲಿ ಪಲಾವ್ ಐಟಮ್ ಯೂಸ್ ಮಾಡ್ತಾ ಇದ್ದೀನಿ. ಪಲಾವ್ ಎಲೆ, ಏನೆಲ್ಲ ಪಲಾವ್ ಐಟಮ್ ಬರುತ್ತೋ ಆ ಪ್ಲೇಟಲ್ಲಿ ಒಂದು ಹಾಕಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಪಲಾವ್ ಐಟಮನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ, ಸೋಂಪು ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸ್ಪೈಸ್ 3 ಟೇಬಲ್ ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಚುಟಿಕೆಯಷ್ಟು, ಧನಿಯಾ ಪುಡಿ 2 ಟೇಬಲ್ ಸ್ಪೂನು, ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಸೊ ಹಾಫ್ ಕಪ್ಪು ಮೊಸರು ತೊಗೊಂಡಿದ್ದೀನಿ, ಮೊಸರು ಹಾಕ್ತಾರೆ. ಇದೆಲ್ಲ ಹಾಕೋದ್ರಿಂದನೇ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಇಷ್ಟು ಬೇಕಾಗುತ್ತೆ. ನಾನು 2 ಗ್ಲಾಸಷ್ಟು ಕೇಸರ್ ಕಲಿ ಅಕ್ಕಿಯಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಬರುತ್ತೆ. ಸೋನಾ ಮಸೂರಿ ಮಾಡಿ ಮಾಡಿ ಬೇಜಾರಾಗಿದ್ದರೆ ಕೇಸರ್ ಕಲಿಯಲ್ಲಿ ಒಂದ್ಸಲಿ ಮಾಡಿ. ಸೊ ಬನ್ನಿ ಮಸಾಲೆ ರುಬ್ಕೊಬರೋಣ. ಇದೇನೆಲ್ಲ ನಾನು ಮಸಾಲೆಗೆ ಹಾಕ್ಕೊಂಡಿದ್ನ ಅದೆಲ್ಲ ಗ್ರೈಂಡರ್ ಮಾಡ್ಕೊಂಬರೋಣ. ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಸಾಲೆ ರುಬ್ಬಿ ಮಾಡೋದ್ರಿಂದ ಬರೋ ಟೇಸ್ಟು ಸೇಮ್ ಆ್ಯಸ್ ಇಟ್ ಯೂಸ್ ಹೋಟೆಲಲ್ಲಿ ಕುತ್ಕೊಂಡು ತಿಂತಾ ಇದ್ದೀರಾ ಅನ್ನೋ ಥರ ಫೀಲ್ ಆಗುತ್ತೆ ನಿಮಗೆ. ಸೊ ನೋಡಿ, ನಾನು ಲಾಸ್ಟಲ್ಲಿ ಏನು ಕೊಬ್ಬರಿ ತೊಗೊಂಡಿದ್ದೆ ಆ ಕೊಬ್ಬರಿಗೆ ಒಂದು 2ರಿಂದ 3 ಚಮಚ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮಸಾಲೆನ. ಕುಕ್ಕರ್ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ. 7ರಿಂದ 8 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಐಟಮನ್ನು ಹಾಕ್ಬಿಡಿ. ಪ್ರತಿಯೊಂದು ಏನು ಪಲಾವ್ ಐಟಮ್ ನಾವು ತೊಗೊಂಡಿದ್ವೋ ಆ ಪಲಾವ್ ಐಟಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ನಿಮಿಷ ಚಕ್ಕೆ ಲವಂಗ ಇದೆಯಲ್ಲ ಚಿಟಪಟ ಅಂತ ಸೌಂಡ್ ಬರಬೇಕು. ಈ ಲವಂಗ ಚೆನ್ನಾಗಿ ಹೊಡಿಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಈರುಳ್ಳಿನ ಹಾಕ್ಬಿಡಿ ಫ್ರೆಂಡ್ಸ್. ಈರುಳ್ಳಿನ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಯಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಗೋಲ್ಡನ್ ಫ್ರೈ ಆಗಲಿ. ನೋಡಿ, ಈ ಥರ ಗೋಲ್ಡನ್ ಕಲರ್ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಹಾಕ್ತಾ ಇದ್ರೇ ಎಷ್ಟು ಚೆನ್ನಾಗಿ ಪಲಾವ್ ಐಟಮ್ ಸ್ಮೆಲ್ ಬರ್ತಾಯಿದೆ ಅಂದರೆ, ಕಿಚನೆಲ್ಲ ಫುಲ್ಲು ಸ್ಮೆಲ್ ಬಂದಿತ್ತು. ಈ ಟೈಮಲ್ಲಿ ಡೈರೆಕ್ಟಾಗಿ ಮಸಾಲೆ ಹಾಕ್ಬಿಡಿ ಫ್ರೆಂಡ್ಸ್. ಏನು ನಾವು ಗ್ರೀನ್ ಮಸಾಲೆ ರುಬ್ಕೊಂಡು ಬಂದಿದ್ವೋ ಆ ಮಸಾಲೆನ ಈ ಒಂದು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಡೈರೆಕ್ಟಾಗಿ ಮಸಾಲೆನೇ ಹಾಕಿ ಆದಮೇಲೆ ಟೊಮೊಟೊ ಎಲ್ಲ ಹಾಕಿರಂತೆ ಡೈರೆಕ್ಟಾಗಿ ಟೊಮೊಟೊ ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿ ಫ್ರೈ ಆದಮೇಲೆ ಡೈರೆಕ್ಟಾಗಿ ಮಸಾಲೆನ ಹಾಕಬೇಕು. ಇದೇ ಮೈನ್ ಟಿಪ್ಸು ಹೋಟೆಲಲ್ಲಿ ಯೂಸ್ ಮಾಡೋದು. ಡೈರೆಕ್ಟಾಗಿ ಅವರು ಎಣ್ಣೆಗೆ ಅಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾರೆ. ಆಮೇಲೆ ನೀವು ಟೊಮೊಟೊ ಹಾಕಿ ಫ್ರೆಂಡ್ಸ್. ಈ ಫ್ರೈ ಆಗ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿರೋ ಸ್ಮೆಲ್ ಬರ್ತಾಯಿತ್ತು ಅಂದರೆ, ಪಲಾವ್ ಹೀಗೆ ರೆಡಿ ಆಗಿಬಿಟ್ಟಿದೆಯೋ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಕೊತ್ತಿಂಬರಿ ಪುದೀನ ಏನಿದೆಯೋ ಅದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಟೊಮೊಟೊ ಆಮೇಲೆ ಕೊತ್ತಿಂಬರಿ ಪುದೀನ ಹಾಕೋದ್ರಿಂದ ಈ ಟೊಮೊಟೊ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಅರೋಮಾ ಚೆನ್ನಾಗಿ ಬರುತ್ತೆ. ಟೊಮೊಟೊ ಸಾಫ್ಟ್ ಆಗುತ್ತೆ. ಕೊತ್ತಿಂಬರಿ ಪುದೀನದಲ್ಲಿ ಒಳ್ಳೆ ಫ್ಲೇವರು ಬರುತ್ತೆ. ಡೈರೆಕ್ಟಾಗಿ ಕೊತ್ತಿಂಬರಿ ಪುದೀನ ಹಾಕ್ಬಿಟ್ರೆ ಸ್ಮೆಲ್ಲು ಚೇಂಜ್ ಆಗಿಬಿಡುತ್ತೆ. ಈ ಥರ ಹಾಕೋದ್ರಿಂದ ಅದರದ್ದೇ ಆಗಿರೋ ಪಲಾವ್ ಐಟಮ್ದೇ ಆಗಿರೋ ಸ್ಮೆಲ್ಲು, ಆಮೇಲೆ ಕೊತ್ತಿಂಬರಿ ಪುದೀನನೇ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹೇಳ್ತಿದ್ದೀನಲ್ವಾ, ಅಲ್ಟಿಮೇಟ್ A1 ಆಗಿ ಬರುತ್ತೆ ಪಲಾವ್ ಮಾತ್ರ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಆಗಲಿ. 2 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಸೊ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ನಿಲ್ತಾ ಇತ್ತು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಯಾವ ಥರ ಬರ್ತಾ ಇದೆ ಅಂತ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಸಿಯಲ್ಲಿ ಡೈರೆಕ್ಟಾಗಿ ತರಕಾರಿನ ಹಾಕೋಕೆ ಹೋಗ್ಬಿಡಿ. ಚೆನ್ನಾಗಿ ಅರೋಮಾ ಒಳ್ಳೆ ಘಮ ಬರಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಆದರೂ ಫ್ರೈ ಆಗೋಕೆ ಬಿಡಿ. ಲಾಸ್ಟಲ್ಲಿ ತರಕಾರಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಂದ್ರೆ ಈ ಹಸಿ ಏನೆಲ್ಲ ನಾವು ಮಸಾಲೆ ರುಬ್ಬಿದ್ದೀವಿ ಆ ಮಸಾಲೆ ಎಲ್ಲ ತರಕಾರಿಗೆ ಹಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಟೈಮಲ್ಲಿ ಸ್ಪೈಸಸನ್ನು ಆ್ಯಡ್ ಮಾಡಿ. ಏನು ಸ್ಪೈಸಸನ್ನು ಈ ಟೈಮಲ್ಲಿ ಆ್ಯಡ್ ಮಾಡೋದ್ರಿಂದ ತರಕಾರಿಗೂ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ಈ ಉಪ್ಪು, ಖಾರ, ಅರಿಶಿನ ಪುಡಿ, ಧನಿಯಾ ಪುಡಿ ಏನಿದೆ ಈ ತರಕಾರಿಗೆ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ತರಕಾರಿ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಉಪ್ಪು ಈ ಥರ ಹಾಕೋದ್ರಿಂದ ತರಕಾರಿಗೂ ಉಪ್ಪಿಡುತ್ತೆ, ಮಸಾಲೆ ಎಲ್ಲ ಉಪ್ಪು ಹಿಡಿಯುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಸ್ಪೈಸಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ ಒಂದಕ್ಕೊಂದು ಮಸಾಲೆ ಅಂಟ್ಕೊಂಡ್ಬಿಟ್ಟು ತರಕಾರಿಗೆ ಮಸಾಲೆ ಚೆನ್ನಾಗಿ ಅಂಟ್ಕೊಂಡಿರಬೇಕು, ಯಾವುದು ಒಂದು ಪ್ಲೈನ್ ಆಗಿ ಇರಬಾರ್ದು. ಆ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೋಡಿ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ 2-3 ನಿಮಿಷ ಚೆನ್ನಾಗಿ ಫ್ರೈ ಆಗೋಕೆ ಕೊಡಿ. ಆದಮೇಲೆ ಮೊಸರು ಹಾಕಿ ಫ್ರೆಂಡ್ಸ್. ಈ ಟೈಮಲ್ಲಿ ಮೊಸರು ಹಾಕೋದ್ರಿಂದ ಏನಾದರೂ ಜಾಸ್ತಿ ಖಾರ ಆಗಿಬಿಟ್ಟಿದ್ರು ಮೊಸರು ಆ ಖಾರನ ಎಳ್ಕೊಬಿಡುತ್ತೆ, ಟೇಸ್ಟು ಹುಳಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ಹೋಟ್ಲಲ್ಲಿ ತಿಂದಿರ್ತೀವಲ್ಲ ನಾವು, ಪ್ರತಿಯೊಂದು ವೆಜ್ ಹೋಟೆಲಲ್ಲಿ ಯಾವ ಥರ ಪಲಾವ್ ಇರುತ್ತೋ ಅದೇ ಸೇಮ್ ಆ್ಯಸ್ ಇಟ್ ಈಸ್ ಬಂದಿತ್ತು. ನಮ್ಮ ಮನೇಲಿ ಮಾತ್ರ ಪಲಾವ್ ತಿಂದ್ಬಿಟ್ಟು A1 ಅಂತ ರಿಸಲ್ಟ್ ಕೊಟ್ಟರು ನನಗೆ ಮಾತ್ರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ 2 ಮಿನಿಟ್ಸ್ ಆದರೂ ಫ್ರೈ ಆಗೋಕ್ಕೆ ಕೊಡಿ. ಸೊ ನೋಡಿ 2 ಮಿನಿಟ್ಸು ಲೋ ಫ್ಲೇಮಲ್ಲಿ ಕ್ಲೋಸ್ ಮಾಡಿ ಲಿಡ್ಡನ್ನು ಬಿಟ್ಟಿದ್ದೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ. ಘಮ ಅಂತೂ ಮನೆ ತುಂಬ ಘಮ ಬಂದುಬಿಟ್ಟಿತ್ತು. ಪಲಾವ್ ರೆಡಿ ಆಗೋಗಿದೆ ಅನ್ನೋಷ್ಟು ಘಮ ಆಲ್ರೆಡಿ ಇವಾಗೇ ಬಂದುಬಿಟ್ಟಿತ್ತು ಫ್ರೆಂಡ್ಸ್. ನ್ಯಾಚುರಲ್ ಆಗಿ ಹೆಲ್ತಿಯಾಗಿ ಮನೆಯಲ್ಲೇ ನಾರ್ಮಲ್ ಆಗಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನಾವು, ಯಾವ ಮಹಾ ಕಷ್ಟವೂ ಇಲ್ಲ. ಇದು ಪ್ರತಿಯೊಂದು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಮಾಡ್ತಾ ಇರೋದು, ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟು ನಾನು ಯೂಸ್ ಮಾಡ್ತಿಲ್ಲ. ಈ ಟೈಮಲ್ಲಿ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ತರಕಾರಿಗೆ ಆದಷ್ಟು ಉಪ್ಪು ನಾನು ಹಾಕಿದ್ದೀನಿ. ಉಪ್ಪಿನ ಅವಶ್ಯಕತೆ ಮತ್ತೇನಿಲ್ಲ. ಒಂದ್ಸಲಿ ಚೆನ್ನಾಗಿ ಸಡಲೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ವಿಷಲ್ ಕೊಡಿ ಫ್ರೆಂಡ್ಸ್ ಸಾಕು. 1 ವಿಷಲ್ ಸಾಕಿದ್ದಕ್ಕೆ, ಯಾಕಂದರೆ ಮತ್ತೆ 2 ವಿಷಲ್ ಅಕ್ಕಿಗೆ ಇಡಬೇಕಲ್ವ, ಜಾಸ್ತಿ ಮೆತ್ತಕ್ಕಾಗ್ಬಿಡುತ್ತೆ ತರಕಾರಿ. 1 ವಿಷಲ್ ಇಟ್ಟಿದ್ದೆ, 1 ವಿಷಲ್ ಆಯಿತು. ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಬಂದಿತ್ತು ಅಂತ ನೋಡಿ. ತರಕಾರಿ ಘಮ ವಾವ್ ಸೂಪರಾಗಿ ಬಂದಿತ್ತು. ಸಡಲೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ನಿಲ್ತಿದೆ. ಒಂದು 70% ಆದರೂ ಈ ತರಕಾರಿ ಬಾಯ್ಲ್ ಆಗಿದೆ. ರಿಮೈನಿಂಗ್ 30% ಬಂದುಬಿಟ್ಟು 2 ವಿಷಲ್ಗೆ ಸಾಕು. ಸೊ ಅದಕ್ಕೆ 1 ವಿಷಲ್ ತೊಗೊಳ್ಳಿ, 2 ವಿಷಲ್ ಇಡೋಕ್ಕೆ ಹೋಗ್ಬೇಡಿ. ತರಕಾರಿ 1 ವಿಷಲ್ ಸಾಕು. ಸೊ ನೋಡಿ ಕ್ರಂಚಿಯಾಗಿತ್ತು ಸ್ವಲ್ಪ, ಬಟ್ ಇದೇ ಥರ ಬೇಕಾಗಿತ್ತು ನನಗೆ, ಕ್ವಾಂಟಿಟಿ ಇದೇ ಥರ ಇರಬೇಕು. ಈಗ ನಾನು ಏನು ಮಾಡ್ತೀನಿ, ಅಕ್ಕಿನ ಹಾಕ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಕುದಿ ಬರ್ತಿದೆ ನೋಡಿ ನೀರು, ಅಕ್ಕಿನ ಹಾಕ್ತೀನಿ. ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿಗೆ ಮಸಾಲೆ ಎಲ್ಲ ಹಿಡಿಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊತೀನಿ. ಡೈರೆಕ್ಟಾಗಿ ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗೋದಿಲ್ಲ. ಈ ಟೈಮಲ್ಲಿ ನಾನು ಏನು ಕ್ಯಾಪ್ಸಿಕಮ್ಮು ಮತ್ತು ಹೂಕೋಸು ಇಟ್ಟಿದ್ದೆ ಅಲ್ಲ, ಅದು ಈ ಟೈಮಲ್ಲಿ ಹಾಕ್ತೀನಿ. ಯಾಕೆ ಈ ಟೈಮಲ್ಲಿ ಹಾಕ್ತಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು ಹೂಕೋಸು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ, ಬೇಗನೆ ತಿನ್ನೋಕ್ಕೆ ಕೈಗೆ ಬಾಯಿಗೆ ಬರುತ್ತಿಲ್ಲ. ಅದಕ್ಕೆ ಈ ಥರ ಹಾಕೋದ್ರಿಂದ ಕ್ರಂಚಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಅಕ್ಕಿ ಜೊತೆ ಆಗೋಕ್ಕೆ ರೆಫರ್ ಮಾಡ್ತೀನಿ. ಡೈರೆಕ್ಟಾಗಿ ತರಕಾರಿಗಳ ಜೊತೆನೇ ಇದಾಗ್ಬಿಟ್ರೆ ಇದು ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ, ಅಷ್ಟು ಮೆತ್ತಕ್ಕಾಗ್ಬಿಡುತ್ತೆ, ಕೀಮಾ ಥರ ಆಗಿಬಿಡುತ್ತೆ. ಅದಕ್ಕೆ ಈ ಟೈಮಲ್ಲಿ ಹಾಕೋದ್ರಿಂದ ಕ್ಯಾಪ್ಸಿಕಮ್ಮು ಹೂಕೋಸು ಬ್ಯಾಲೆನ್ಸ್ ಆಗಿ ತರಕಾರಿಗಳಿಗೆ A1 ಆಗಿ ಅಂಟ್ಕೊಳ್ಳುತ್ತೆ, ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯಾ ಎಲ್ಲ ರುಚಿ ಏನೆಲ್ಲ ನೋಡ್ಕೊಳ್ಳಿ. ಉಪ್ಪು ಸ್ವಲ್ಪ ಬೇಕಾಗಿತ್ತು, ಸೊ ಅಕ್ಕಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ತರಕಾರಿಗೆ ಎಷ್ಟು ಬೇಕಾಗಿತ್ತು ಅಷ್ಟೇ ಉಪ್ಪು ಹಾಕಿದ್ದೆ. ಈಗ ಅಕ್ಕಿಗೆ ಎಷ್ಟು ಉಪ್ಪು ಇಡುತ್ತೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಆದಮೇಲೆ 2 ವಿಷಲ್ಗೆ ಇಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಮಾಡ್ಬೋದಲ್ವ, ಯಾವ ಮಹಾ ದೊಡ್ಡ ವಿಷಯನೂ ಅಲ್ಲ. ಪಲಾವ್ ಐಟಮ್ಮು, ತರಕಾರಿ ಇದೆಲ್ಲ ಮನೇಲಿ ನಾರ್ಮಲಾಗಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ. ಸೊ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ತಿಳಿಸಿ. 2 ವಿಷಲ್ ಕೊಡ್ತೀನಿ. 2 ವಿಷಲ್ ಬಂದಿದ್ದಾಗಿದೆ. ಸೊ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ವಾವ್ ಘಮ ಸೂಪರು. ಕಲ್ಲರೇ ನಾನು ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಏನು ನಾನು ಮಸಾಲೆ ರುಬ್ಬಿದ್ದೆ ಅದೇ ಕಲ್ಲರು, ಅದೇ ತರಕಾರಿ, ನಾನು ಇನ್ನೇನು ಎಕ್ಸ್ಟ್ರಾ ಹಾಕೋಕ್ಕೆ ಹೋಗಿಲ್ಲ. ಲಾಸ್ಟಲ್ಲಿ ತುಪ್ಪ ಹಾಕಿಬಿಟ್ಟು 1 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಸ್ವಲ್ಪ ತುಪ್ಪ ಘಮ ಅಕ್ಕಿಗೆಲ್ಲ ಹಿಡೀಲಿ ಅಂತ 1 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತೀನಿ. ಆಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಸರ್ವಿಂಗ್ ಮಾಡೋಣ ಫ್ರೆಂಡ್ಸ್. ನಮ್ಮ ವೆಜಿಟೇಬಲ್ ಪಲಾವ್, ಹೋಟೆಲ್ ಸ್ಟೈಲಿನ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ ಫ್ರೆಂಡ್ಸ್. ತಿನ್ನೋಕ್ಕೆ ನಾನಂತೂ ಕಾಯ್ತಾ ಇದ್ದೆ. ಸೊ ಮನೇಲಿ ಎಲ್ಲರೂ ಇಷ್ಟಪಟ್ಟರು. ಇದಕ್ಕೆ ಮೊಸರು ಬಜ್ಜಿ ತೊಗೊಂಡು ತಿಂತಾಯಿದ್ರೆ ಹೊಟ್ಟೆ ತುಂಬ ತಿಂದ್ರೂ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅನ್ನೋ ಅಷ್ಟು ಟೇಸ್ಟ್ ಇರುತ್ತೆ. ಸೊ ಉದ್ರುದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನು ಕಲರ್ ಏನೇನು ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಏನು ನಾನು ಮಸಾಲೆ ರುಬ್ಬಿದ್ದೆ ಅದೇ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಯಾವ ಥರ ಒಂದು ವೀಡಿಯೋಸ್ ಬೇಕು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ಪಲಾವ್ ಯಾವ ಥರ ಬಂತು ಅನ್ನೋದನ್ನು ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ದಯವಿಟ್ಟು ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ನಮ್ಮ ಒಂದು ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ಹೆಲ್ತಿಯಾಗಿರುವಂತಹ ಪಲಾವ್ನ ನಾನು ಮನೆಯಲ್ಲೇ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಮಾಡಿದ್ದೀನಿ. ಯಾವ ಒಂದು ಇಂಗ್ರೀಡಿಯೆಂಟ್ಸು ಔಟ್ಸೈಡಿಂದ ನಾನು ತೊಗೊಂಬಂದಿಲ್ಲ. ಕ್ವಿಕ್ಕಾಗಿ ಹೆಲ್ತಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಪಲಾವು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಸೊ ನೋಡಿ, ಸರ್ವಿಂಗ್ ಮಾಡಿದೆ. ನಮ್ಮ ಪಲಾವು ಸೂಪರಾಗಿ ಬಂದಿತ್ತು. ಮೊಸರು ಬಜ್ಜಿ ಆಗಲಿ ಇಲ್ಲ ಚಟ್ನಿ ಆಗಲಿ ಪ್ರತಿಯೊಂದು ಚೆನ್ನಾಗಿರುತ್ತೆ. ಅದಕ್ಕೆ ಜಾಸ್ತಿ ಅಂದರೆ ಮೊಸರು ಬಜ್ಜಿ ಜೊತೆ ಒಳ್ಳೆ ಕಾಂಬಿನೇಷನ್ನು. ಅದೇನೋ ಮೊಸರು ಬಜ್ಜಿ ಪಲಾವ್ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಏನೋ ಉಡುಪಿ ಹೋಟೆಲಲ್ಲಿ ವೆಜ್ ಹೋಟೆಲಲ್ಲಿ ಕುತ್ಕೊಂಡು ತಿಂದಷ್ಟೇ ಫೀಲ್ ಆಗ್ತಾಯಿತ್ತು. ನನಗೆ ನಮ್ಮ ಮನೆಯವರು ಹೇಳಿದ್ರು, ಇಷ್ಟು ಚೆನ್ನಾಗಿ ಮಾಡ್ತೀಯ ನೀನು ಅಂತ. ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸೊ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ದಯವಿಟ್ಟು ಯಾವ ಥರ ಬಂತು ವೀಡಿಯೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಒಂದ್ಸಲಿ ಟ್ರೈ ಮಾಡಿ ನನಗೆ ರಿಸಲ್ಟ್ ಯಾವ ಥರ ಬಂತು ಅಂತ ನೀವೇ ಹೇಳಿ. ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.